ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣದ ಬಗ್ಗೆ ನೆನ್ನೆ ಅಪ್ಡೇಟ್ ಅನ್ನ ಕೊಟ್ಟೆ. ಸೊ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ನಮ್ಗೆ ಹಣ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡಿರುವಂತದ್ದು. ಸೊ ಬನ್ನಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ಜೊತೆಗೆ 30ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ 29ನೇ ಕಂತಿನ ಹಣವನ್ನ ಜಮಾ ಮಾಡಿ ಆಲ್ಮೋಸ್ಟ್ 15 ಡೇಸ್ ಎಬೋನೇ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಬಟ್ ಇನ್ನೂ ಕೂಡ ಅತಿ ಹೆಚ್ಚು ಫಲಾನುಭವಿಗಳು ನಮ್ಮ ಖಾತೆಗಳಿಗೆ ಇನ್ನೂ ಜಮಾ ಆಗಿಲ್ಲ ಅಂತ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ. ಸೊ ಇದರ ನಡುವೆ ನಮ್ಮ ಸರ್ಕಾರದ ಕಡೆಯಿಂದ ಒಂದು ಹೊಸ ಮಾಹಿತಿಯನ್ನ ಹೊರಬಿಟ್ರು. ಅದರಲ್ಲೂ ಸಿಎಂ ಸರ್ ಅವರು ಹೇಳಿದ್ರು ಬ್ಯಾಲೆನ್ಸ್ ಉಳಿಸ್ಕೊಂಡಿರುವಂತಹ ಹಣ ಏನಿದೆ ಸೊ ಅದನ್ನ ಜಮಾ ಮಾಡ್ತೀವಿ ಅಂತ. ಸೊ ಸದ್ಯಕ್ಕೆ ಇವಾಗ 29ನೇ ಕಂತಿನ ಹಣ ಏನ್ ಕೆಲವೊಂದು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ, ಆಲ್ಮೋಸ್ಟ್ 70 to 80% ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು 29ನೇ ಕಂತಿನ ಹಣ ನಮಗೆ ಬಂದೇ ಇಲ್ಲ ಅಂತ ನೆನ್ನೆ ವಿಡಿಯೋಗೆ ಕಮೆಂಟ್ ಅನ್ನ ಮಾಡಿದ್ದೀರಾ. ಸೊ ಇದರ ನಡುವೆ ಇವಾಗ ಅವ್ರು ಕೊಟ್ಟಿರೋ ಹೊಸ ಅಪ್ಡೇಟ್ ಏನಂತ ಅಂದ್ರೆ 2 days ಒಳಗಡೆ ಅಂತ ಅಂದ್ರೆ ಮಂಗಳವಾರದ ಒಳಗಡೆ ನಾವು ಎಲ್ರಿಗೂ ಕೂಡ ಇಲ್ಲಿ ಏನ್ ಮಾಡ್ತೀವಿ, ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಬಟ್ ಇವತ್ತು ನೋಡಿದೀರಾ ಬುಧವಾರ, ಸೊ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಸೊ ಅವರು 2 days ಅಂತ ಅಂದ್ರೆ ನಾವು ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. 4 days ಅಥವಾ 6 days ತಗೊಳ್ತಾರೆ ಅವ್ರು ಜಮಾ ಮಾಡೋದಕ್ಕೆ. ಸೊ ಏನಾಗುತ್ತೆ ಅಂತ ಅಂದ್ರೆ ಮೊದಲನೇ ಹಂತ, ಎರಡನೇ ಹಂತದಲ್ಲಿ ಯಾರೆಲ್ಲ ರಿಸೀವ್ ಮಾಡ್ಕೊಳ್ತೀರಾ ಅಲ್ವಾ, ಸೊ ಅಂತವರು ಅದೃಷ್ಟವಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯ ಹಂತದಲ್ಲಿ ಹಣವನ್ನ ರಿಸೀವ್ ಮಾಡ್ಕೊಳ್ಳೋರಿಗೆ ಸ್ವಲ್ಪ ಪೇಚಾಡಿಸ್ಬಿಟ್ಟು ಇಲ್ಲಿ ಹಣವನ್ನ ಜಮಾ ಮಾಡಿಸ್ತಾರೆ. ಯಾಕೆಂತಂದ್ರೆ ತುಂಬಾನೇ ತಡ ಮಾಡ್ತಾರೆ ಇಲ್ಲಿ ಲಾಸ್ಟ್ ಅಂತಂದ್ರೆ ಕೊನೆಯ ಹಂತವನ್ನ ಬಿಡುಗಡೆ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಫಲಾನುಭವಿಗಳಿಗೆ ಏನನ್ಸುತ್ತೆ ಅಂತ ಅಂದ್ರೆ ಸೊ ನಾವು ಸುಳ್ಳು ಹೇಳ್ತಾ ಇದೀವಿ, ನಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ, ಇವರೇನು ಡೈಲಿ ಸುಳ್ಳು ಮಾಹಿತಿಯನ್ನ ಕೊಡ್ತಾರೆ ಅನ್ನೋ ರೀತಿ ಆಗೋಗ್ಬಿಡುತ್ತೆ. ಸೊ ಹಣ ರಿಸೀವ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ಸೊ ಹಣ ರಿಸೀವ್ ಮಾಡ್ಕೊಂಡವರು ಯಾರು ಕೂಡ ಕಮೆಂಟ್ ಮಾಡಲ್ಲ. ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಸೊ ನೀವು ಕಮೆಂಟ್ ಮಾಡ್ತೀರಾ. ಯಾಕೆಂತಂದ್ರೆ ಇಲ್ಲಿ ರಿಸೀವ್ ಆಗಿದೆಯಾ ಇಲ್ವಾ ಅಂತ ನಾನೇನೆ ವಿತ್ ಸ್ಕ್ರೀನ್ ಶಾಟ್ ಸಮೇತ ನಿಮಗೆ ತೋರಿಸಿದ್ದೇನೆ. ಹಾಗೆ ಹೇಳ್ತಿರುವಂತದ್ದು ಖಂಡಿತವಾಗ್ಲೂ ಕೂಡ ಹಣ ಜಮಾ ಆಗಿದೆ. 30ನೇ ಕಂತಿನ ಹಣವನ್ನ ಇದೇ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಏನಾದ್ರೂ ಮೇ ತಿಂಗಳ ಮೊದಲನೇ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನ ನೀಡಿರುವಂತದ್ದು. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಈ ಒಂದು ವೀಕ್ ಅಲ್ಲಿ ಯಾರಿಗೆಲ್ಲ ಹಣ ರಿಲೀಸ್ ಆಗಿಲ್ಲ ಅಲ್ವಾ 29ನೇ ಕಂತಿನ ಹಣ, ಸೊ ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದನೇ ಮಾಹಿತಿ ಬಂದಿದೆ. ಸೊ ಆಲ್ಮೋಸ್ಟ್ ಮಂಗಳವಾರ ಬುಧವಾರದ ಒಳಗಡೆ ಅಂತ ಹೇಳಿದ್ರು, ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಂದ್ರೆ ಈ ಒಂದು ವೀಕ್ ತೆಗೆದುಕೊಂಡು ಜಮಾ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಸೊ ಖಂಡಿತವಾಗ್ಲೂ ಕೂಡ ಹಣ ಬಂದು ಜಮಾ ಆಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ, ಹಾಗೇನೆ ಯಾರು ರಿಸೀವ್ ಮಾಡ್ಕೊಂಡಿಲ್ಲ ಸೊ ಅಂತವರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು 30ನೇ ಕಂತಿನ ಹಣ ಇದೇ ತಿಂಗಳು ಕೊನೆ ಅಷ್ಟರಲ್ಲಿ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ಮೇ ತಿಂಗಳ ಮೊದಲನೇ ವಾರ ಅಥವಾ ಎರಡನೇ ವಾರದ ಒಳಗಡೆ ಆ ಒಂದು ಹಣವನ್ನು ಕೂಡ ಜಮಾ ಮಾಡ್ತಾರೆ. ಸೊ ಲಾಸ್ಟ್ ಇಯರ್ದು ಏನು 2 ಕಂತು ಬ್ಯಾಲೆನ್ಸ್ ಇತ್ತು ಸೊ ಆ ಒಂದು ಹಣವನ್ನು ಜಮಾ ಮಾಡಿಲ್ಲ. ಯಾರು ಕೂಡ ಮೇಲಿಂದ ಮೇಲೆ ಹಣ ಜಮಾ ಮಾಡಿದ್ರು ಅಂತ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಒಂದು ಹಣ ಖಂಡಿತವಾಗ್ಲೂ ಕೂಡ ಬ್ಯಾಲೆನ್ಸ್ ಇದೆ. ಸೊ ಈ ಒಂದು ಎಲ್ಲ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ.